ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಇವತ್ತು 2023 ಸೆಪ್ಟೆಂಬರ್ 3ರಂದು ಜರುಗಿರ್ತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂತಕ್ಕಂಥ ವಿಷಯದ ಕುರಿತಾಗಿ ಕೆಲವು ಪ್ರಶ್ನೆಗಳ ವಿಶ್ಲೇಷಣೆಯನ್ನು ಮಾಡೋಣ. ಈ ಒಂದು ತರಗತಿಯನ್ನು ಆರಂಭಿಸೋಕ್ಕಿಂತ ಮುಂಚಿತವಾಗಿ ತಾವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕಾಣತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಮುಂದೆ ಬರ್ತಕ್ಕಂಥ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲರೂ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, 2023ರಲ್ಲಿ ನಡೆತಕ್ಕಂಥ ಸೆಪ್ಟೆಂಬರ್ 3ರಲ್ಲಿ ನಡೆತಕ್ಕಂಥ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಮೊದಲೇ ಪ್ರಶ್ನೆ ಹೀಗಿದೆ: ಒಬ್ಬ ವಿದ್ಯಾರ್ಥಿಯು ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸ ಮಾಡುತ್ತಾನೆ. ಇದು ಈ ಕೆಳಗಿನ ಪ್ರೇರಣೆಗೆ ಉದಾಹರಣೆಯಾಗಿದೆ. ಆಪ್ಷನ್ಸ್ 1 ಆಂತರಿಕ ಪ್ರೇರಣೆ, ಆಪ್ಷನ್ಸ್ 2 ಬಾಹ್ಯ ಪ್ರೇರಣೆ, ಆಪ್ಷನ್ಸ್ 3 ಸಾಮಾಜಿಕ ಪ್ರೇರಣೆ, ಆಪ್ಷನ್ಸ್ 4 ಆಯ್ದ ಪ್ರೇರಣೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಒಬ್ಬ ವಿದ್ಯಾರ್ಥಿಯು ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸ ಮಾಡುತ್ತಾನೆ. ಇದು ಈ ಕೆಳಗಿನ ಪ್ರೇರಣೆಗೆ ಉದಾಹರಣೆಯಾಗಿದೆ. ನೋಡಿ, ಇಲ್ಲಿ ಪ್ರೇರಣೆ ಅಂತಕ್ಕಂಥ ಪರಿಕಲ್ಪನೆಯನ್ನು ತೆಗೆದುಕೊಂಡಾಗ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಲ್ಲಿ ಪ್ರಮುಖವಾಗಿ 2 ಪ್ರಕಾರದ ಅಂಶಗಳನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ವೈಯಕ್ತಿಕ ಅಂಶಗಳಂತ ಕರಿತೀವಿ, ಎರಡನೇದಾಗಿ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಅಂಶಗಳಂತ ಕರಿತೀವಿ. ಅದ್ರ ಜೊತೆಗೆ ಇನ್ನೊಂದು ಮೂರನೇ ಅಂಶವಾಗಿ ಕರಿತಾ ಇದ್ವಿ. ಅದೇ ಅಂತ ಕೇಳಿದಾಗ ಪರಿಸರದ ಅಥವಾ ಸಾಮಾಜಿಕವಾಗಿರ್ತಕ್ಕಂಥ ಅಂಶಗಳು ಅಂತೇಳಿ. ಪ್ರಮುಖವಾಗಿ 2 ಅಂಶಗಳಂದರೂ ಕೂಡ ಸಾಮಾಜಿಕವಾದ ಅಂಶಗಳು ಮಗುವಿನ ಕಲಿಕೆಯ ಮೇಲೆ ಪ್ರಭಾವ ಬೀರುವುದರಿಂದ ಮೂರನೇ ಪ್ರಕಾರವಾಗಿ ಸಾಮಾಜಿಕ ಅಂಶಗಳನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಆದರೆ ಎರಡನೇ ಪ್ರಕಾರದಲ್ಲಿ ಬರ್ತಕ್ಕಂಥ ಮನೋವೈಜ್ಞಾನಿಕ ಅಂಶಗಳಲ್ಲಿ ಮೊಟ್ಟ ಮೊದಲನೇದಾಗಿ ಬರ್ತಕ್ಕಂಥ ಅಂತ ಕೇಳಿದಾಗ ಅಭಿಪ್ರೇರಣೆ ಅಂತ ಕರೀತಾರೆ. ಈ ಅಭಿಪ್ರೇರಣೆ ಅಂತಕ್ಕಂಥ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ಮೋಟಿವೇಶನ್ ಅಂತ ಕರಿತೀವಿ. ಈ ಮೋಟಿವೇಶನ್ ಅಂತಕ್ಕಂಥ ಮೋಟಿವ್ ಅಂತಕ್ಕಂಥ ಪದದಿಂದ ಬಂದಿದೆ. ಇಲ್ಲಿ ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ಅಥವಾ ನಮ್ಮ ಮಾನಸಿಕ ಸ್ಥಿತಿಯನ್ನು ಡ್ರೈವ್ ಮಾಡ್ತಕ್ಕಂಥದ್ದು, ಚಲನೆಯಲ್ಲಿ ಇರ್ತಕ್ಕಂಥ ಕ್ರಿಯಾಶೀಲತೆಯಲ್ಲಿ ಇರ್ತಕ್ಕಂಥ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಮಾನಸಿಕ ಸ್ಥಿತಿಯನ್ನು ಸ್ಫೂರ್ತಿದಾಯಕಗೊಳಿಸ್ತಕ್ಕಂಥ ಒಂದು ಮಾನಸಿಕ ಸ್ಥಿತಿಗೆ ಅಂತ ಕರಿತಾರೆ ಅಂತ ಕೇಳಿದಾಗ ಅಭಿಪ್ರೇರಣೆ ಅಂತ ಕರೀತಾರೆ. ಈ ಅಭಿಪ್ರೇರಣೆಯಲ್ಲಿ ಪ್ರಮುಖವಾಗಿ 2 ಪ್ರಕಾರಗಳು ಬರ್ತವೆ. ಮೊದಲನೇದಾಗಿ ಆಂತರಿಕ ಅಭಿಪ್ರೇರಣೆ ಅಂತಕ್ಕಂಥದ್ದು, ಎರಡನೇದಾಗಿ ಬಾಹ್ಯ ಅಭಿಪ್ರೇರಣೆ ಅಂತಕ್ಕಂಥದ್ದು. ಇಲ್ಲಿ ಆಂತರಿಕ ಅಭಿಪ್ರೇರಣೆ ಅಂತಂದಾಗ ಒಬ್ಬ ವ್ಯಕ್ತಿಯಾದವನು ಸ್ವಯಂ ತನ್ನ ಮನಸ್ಸಿನಿಂದ ತಾನೇ ಏನಾಗ್ತದೆ ಅಂತ ಕೇಳಿದ್ರೆ ಒಂದು ವಸ್ತು ವಿಷಯದ ಕಡೆಗೆ ಪ್ರೇರಣೆಯನ್ನು ಬೆಳೆಸ್ಕೊಳ್ತಾನೆ. ಇದಕ್ಕೇನಂತ ಕರೀತಾರೆ ಅಂತ ಕೇಳಿದಾಗ ಆಂತರಿಕವಾಗಿರ್ತಕ್ಕಂಥ ಅಭಿಪ್ರೇರಣೆ ಅಂತ ಕರೀತಾರೆ. ಹಾಗೆ ಮತ್ತೊಂದು ಪ್ರಕಾರದ ಅಭಿಪ್ರೇರಣೆ ಆಗಿರ್ತಕ್ಕಂಥ ಬಾಹ್ಯ ಅಭಿಪ್ರೇರಣೆ ಅಂತಂದಾಗ ಹೊರಗಿನ ಪ್ರಪಂಚದಲ್ಲಿ ಬರ್ತಕ್ಕಂಥ ಕೆಲವು ಅಂಶಗಳಿಂದ ಪ್ರಭಾವಿತನಾಗಿ ಆ ಅಂಶಗಳ ಕಡೆಗೆ ತನ್ನ ಪ್ರೇರಣೆಯನ್ನು ಬೆಳೆಸಿಕೊಳ್ಳೋದಕ್ಕೆ ಅಂತ ಕರೀತಾರೆ ಬಾಹ್ಯ ಪ್ರೇರಣೆ ಅಂತ ಕರೀತಾರೆ. ಹೀಗೆ ಪ್ರಮುಖವಾಗಿರ್ತಕ್ಕಂಥ 2 ಪ್ರಕಾರದ ಪ್ರೇರಣೆಯನ್ನು ಕಾಣ್ತೀವಿ. ಆಂತರಿಕ ಪ್ರೇರಣೆ ಮೊದಲೇದಾಗಿದ್ದರೆ ಬಾಹ್ಯ ಪ್ರೇರಣೆ ಅಂತಕ್ಕಂಥದ್ದು ಎರಡನೇದಾಗಿ ನೋಡ್ತಾ ಇದ್ದೀವಿ. ಇಲ್ಲಿ 2 ಪ್ರಕಾರದ ಪ್ರೇರಣೆಗಳಲ್ಲಿ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ ಯಾವುದಂತ ಕೇಳಿದಾಗ, ಒಬ್ಬ ವಿದ್ಯಾರ್ಥಿಯು ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸ ಮಾಡುತ್ತಾನೆ. ಇದು ಈ ಕೆಳಗಿನ ಪ್ರೇರಣೆಗೆ ಉದಾಹರಣೆಯಾಗಿದೆ. ಅಂದರೆ ಆಪ್ಷನ್ಸ್ 4 ಅದಾವೆ. ಮೊದಲೇ ಆಪ್ಷನ್ಸ್ನಲ್ಲಿ ಆಂತರಿಕ ಪ್ರೇರಣೆ ಇದೆ, ಎರಡನೇ ಆಪ್ಷನ್ಸ್ನಲ್ಲಿ ಬಾಹ್ಯ ಪ್ರೇರಣೆ ಇದೆ, ಮೂರನೇ ಆಪ್ಷನ್ಸಲ್ಲಿ ಸಾಮಾಜಿಕ ಪ್ರೇರಣೆ ಇದೆ, ನಾಲ್ಕನೇ ಆಪ್ಷನ್ಸಲ್ಲಿ ಆಯ್ದ ಪ್ರೇರಣೆ ಅಂತ ಇದೆ. ಈಗ ಅಭಿಪ್ರೇರಣೆಯ ಪ್ರಕಾರಗಳನ್ನು ನಾವು ತಿಳ್ಕೊಂಡ ಮೇಲೆ ಆಪ್ಷನ್ಸ್ 3rd and 4th
ಸಾಮಾಜಿಕ ಪ್ರೇರಣೆ ಮತ್ತು ಆಯ್ದ ಪ್ರೇರಣೆಗಳು ಇವು ಸಂಬಂಧಪಡಲ್ಲ ಅಂತಕ್ಕಂಥ ನಾವಿಲ್ಲಿ ನೋಡ್ಬೋದು. ಅದಕ್ಕೋಸ್ಕರವಾಗಿ ಈ ಎರಡು ಆಪ್ಷನ್ಸ್ಗಳನ್ನ ಬಿಟ್ಟರೆ ಇನ್ನುಳಿದಿರ್ತಕ್ಕಂಥ ಎರಡು ಆಪ್ಷನ್ಸ್ಗಳಂತ ಕೇಳಿದಾಗ ಆಪ್ಷನ್ಸ್ 1 ಆಂತರಿಕ ಪ್ರೇರಣೆ, ಆಪ್ಷನ್ಸ್ 2 ಬಾಹ್ಯ ಪ್ರೇರಣೆ. ಇಲ್ಲಿ ಆಪ್ಷನ್ಸ್ 1 ಆಂತರಿಕ ಪ್ರೇರಣೆ ಇರ್ತದೆ. ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಒಂದು ವಸ್ತು ವಿಷಯದ ಮೇಲೆ ಪ್ರೇರಣೆಯನ್ನು ಬೆಳೆಸ್ಕೊಂಡ್ರೆ ಅದಕ್ಕೇನಂತ ಕೇಳಿದರೆ ಆಂತರಿಕವಾಗಿರ್ತಕ್ಕಂಥ ಪ್ರೇರಣೆ. ಅಂದರೆ ನಮ್ಮ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿ ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಪರಿಶ್ರಮ ಮಾಡುತ್ತಿದ್ದಾನೆ ಅಥವಾ ಕಠಿಣ ಅಭ್ಯಾಸವನ್ನು ಮಾಡುತ್ತಿದ್ದಾನೆ. ಇಲ್ಲಿ ಅವನಿಗೆ ಯಾರು ಹೇಳ್ತಾ ಇಲ್ಲ, ತಾನೇ ಸ್ವತಃ ಆ ಕಾರ್ಯದಲ್ಲಿ ತೊಡಗಿದ್ದಾನೆ. ಅದಕ್ಕೋಸ್ಕರವಾಗಿ ಇದಕ್ಕೆ ಆಂತರಿಕ ಪ್ರೇರಣೆ ಸರಿ ಆಗ್ತದೆ ಅಂತಕ್ಕಂಥ ಮನೋಭಾವ ನಮ್ಮಲ್ಲಿ ಮೂಡ್ಬೋದು. ಆದರೆ ಆ ವಿದ್ಯಾರ್ಥಿ ಆದವನು ಉತ್ತಮ ಶ್ರೇಣಿ ಪಡೆಯೋದಕ್ಕೋಸ್ಕರವಾಗಿ ಕಠಿಣ ಅಭ್ಯಾಸ ಮಾಡ್ತಾ ಇದ್ದಾನೆ. ನೋಡಿ, ಉತ್ತಮ ಶ್ರೇಣಿ ಅಂತೇಳಿ ಸಮಾಜ ಏನು ಮಾಡ್ತಾ ಇದೆ ಅಂತ ಕೇಳಿದಾಗ ಒಂದು ಪ್ರಚೋದನೆಯನ್ನು ಕೊಡ್ತಾ ಇದೆ. ಏನು ಪ್ರಚೋದನೆ? ನೀನು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆ ಆದಾಗ ಮಾತ್ರ ಭವಿಷ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಆ ಉತ್ತಮವಾಗಿರ್ತಕ್ಕಂಥ ಶ್ರೇಣಿಯನ್ನು ಪಡೆದುಕೊಳ್ಬೇಕಾದ್ರೆ ಕಠಿಣವಾಗಿರ್ತಕ್ಕಂಥ ಅಭ್ಯಾಸ ಮಾಡಬೇಕು ಅಂತಕ್ಕಂಥ ಪ್ರಚೋದನೆಯನ್ನು ಬಾಹ್ಯ ಪ್ರಪಂಚ ಅಂತಕ್ಕಂಥ ಕೊಡ್ತಾ ಇದೆ. ಆ ಪ್ರಚೋದನೆಗೋಸ್ಕರವಾಗಿ ಆ ಮಗು ಏನು ಮಾಡ್ತಾ ಇದೆ ಅಂತ ಕೇಳಿದಾಗ ತನ್ನ ಉತ್ತಮ ಶ್ರೇಣಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರವಾಗಿ ಕಠಿಣ ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂತ ಕೇಳಿದಾಗ ಆಪ್ಷನ್ಸ್ 2 ಬಾಹ್ಯ ಅಭಿಪ್ರೇರಣೆ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ನೀವು ಗೊಂದಲಕ್ಕೊಳಗಾಗಿ ತಪ್ಪು ಉತ್ತರವನ್ನು ಯಾವತ್ತೂ ಆಯ್ಕೆ ಮಾಡ್ಕೊಳ್ಬೇಡಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದಾಗ ಅದು ಬಾಹ್ಯ ಅಭಿಪ್ರೇರಣೆ ಅಂತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ ನೋಡಿದಾಗ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯ ಮೇಲೆ ಕನಿಷ್ಠ ಪ್ರಭಾವ ಬೀರುವ ಅಂಶ. ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಕನಿಷ್ಠ ಪ್ರಭಾವ ಬೀರುವ ಅಂಶ ಯಾವುದು? ಮೊದಲೇ ಆಪ್ಷನ್ ಹೇಳ್ತಾ ಇದೆ ಸೂಕ್ತವಾದ ವೈದ್ಯಕೀಯ ಆರೈಕೆ. ಎರಡನೇ ಆಪ್ಷನ್ಸ್ ಹೇಳ್ತಾ ಇದೆ ಗರ್ಭಾವಸ್ಥೆಯಲ್ಲಿ ತಾಯಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಮೂರನೇ ಆಪ್ಷನ್ಸ್ ಹೇಳ್ತಾ ಇದೆ ಕುಟುಂಬದ ಗಾತ್ರ. ನಾಲ್ಕನೇ ಆಪ್ಷನ್ಸ್ ಹೇಳ್ತಾ ಇದೆ ಜನನದ ನಂತರ ಮಗು ಪಡೆದ ಪೌಷ್ಟಿಕಾಂಶ ಅಂತಕ್ಕಂಥದ್ದು. ಈ 4 ಅಂಶಗಳಲ್ಲಿ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯ ಮೇಲೆ ಕನಿಷ್ಠ ಪ್ರಭಾವ ಬೀರತಕ್ಕಂಥ ಅಂಶ ಯಾವುದು? ಅತಿ ಕಡಿಮೆ. ಕನಿಷ್ಠ ಅಂತಂದರೆ ಕಡಿಮೆ ಪ್ರಭಾವ ಬೀರ್ತಕ್ಕಂಥದ್ದು. ಅಂದರೆ 4 ಅಂಶಗಳು ಕೂಡ ಪ್ರಭಾವ ಬೀರ್ತಾ ಇದ್ದಾವೆ. ಆದರೆ 4 ಅಂಶಗಳಲ್ಲಿ ಅತಿ ಕಡಿಮೆ ಪ್ರಭಾವ ಬೀರ್ತಕ್ಕಂಥ ಅಂಶ ಯಾವುದು ಅಂತೇಳಿ ನಾವಿಲ್ಲಿ ಚೂಸ್ ಮಾಡಬೇಕಾಗಿದೆ. ಮೊದಲೇ ಅಂಶ ಹೇಳ್ತಾ ಇದೆ ಸೂಕ್ತವಾದ ವೈದ್ಯಕೀಯ ಆರೈಕೆ ಅಂತೇಳಿ. ಇದು ಅವಶ್ಯಕವಾಗಿ ಬೇಕಾಗುತ್ತೆ. ಸೂಕ್ತವಾಗಿರ್ತಕ್ಕಂಥ ವೈದ್ಯಕೀಯ ಆರೈಕೆ ಇದ್ದಾಗ ಮಗುವಿನ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥದ್ದು ಸೂಕ್ತವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಇದನ್ನು ಕನಿಷ್ಠ ಅಂತ ಕರೀಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಹಾಗೆಯೇ ಎರಡನೇ ಅಂಶ ಹೇಳ್ತಾ ಇದೆ ಗರ್ಭಾವಸ್ಥೆಯಲ್ಲಿ ತಾಯಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎಲ್ಲದಕ್ಕಿಂತಲೂ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ ಯಾವುದಂತ ಕೇಳಿದಾಗ ಇದು. ಯಾಕೆ ಅಂತ ಕೇಳಿದಾಗ ಗರ್ಭವತಿಯಾಗಿರ್ತಕ್ಕಂಥ ಒಬ್ಬ ತಾಯಿ ತನ್ನ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ದೈಹಿಕವಾಗಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯವನ್ನು ಯಾವ ರೀತಿಯಾಗಿ ಪಡೆದುಕೊಂಡಿದ್ದಾಳೋ ಆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ ಪ್ರಭಾವ ಬೀರ್ತದೆ. ಅದಕ್ಕೋಸ್ಕರವಾಗಿ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ತಾಯಿಗೆ ಪರಿಸರ ಅಂತಕ್ಕಂಥದ್ದು ಪ್ರಭಾವ ಬೀರ್ತದೆ. ಆ ಪರಿಸರ ಯಾವ ರೀತಿಯಾಗಿರ್ತಕ್ಕಂಥ ಪ್ರಭಾವ ಬೀರುತ್ತೆ ಅಂತ ಕೇಳಿದಾಗ ಆ ತಾಯಿ ನೆಲೆಸಿರ್ತಕ್ಕಂಥ ಸನ್ನಿವೇಶ ಅಂತಕ್ಕಂಥದ್ದು, ತಾಯಿ ಸೇವನೆ ಮಾಡ್ತಕ್ಕಂಥ ಆರೋಗ್ಯ ಆಹಾರ ಅಂತಕ್ಕಂಥದ್ದು, ತಾಯಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು, ಹೀಗೆ ಹಲವಾರು ಅಂಶಗಳು ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಾಗಿವೆ. ಅದಕ್ಕೋಸ್ಕರವಾಗಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಕೇಳಿದಾಗ ಇದು ಎರಡನೇ ಆಪ್ಷನ್ಸ್ ಅಂತಕ್ಕಂಥದ್ದು. ಇನ್ನು ಮೂರನೇ ಆಪ್ಷನ್ಸ್ ಬಂದು ಕುಟುಂಬದ ಗಾತ್ರ ಅಂತಿದೆ. ಕುಟುಂಬದ ಗಾತ್ರ ಅಂತಕ್ಕಂಥದ್ದು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರ್ತದೆ ಅಂತಕ್ಕಂಥ ವಿಷಯವನ್ನು ಹೇಳಕ್ಕೆ ಏನಾಗಲ್ಲ, ಸೂಕ್ತ ಆಗಲ್ಲ. ಯಾಕೆ ಅಂತ ಕೇಳಿದ್ರೆ ಕುಟುಂಬದ ಗಾತ್ರ ಎಷ್ಟೇ ಇರ್ಬೋದು, ಆ ಕುಟುಂಬದ ಗಾತ್ರದಿಂದ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಏನಾಗಲ್ಲ, ಪ್ರಭಾವ ಬೀರಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕುಟುಂಬದ ಗಾತ್ರವನ್ನು ಬೆಳವಣಿಗೆಯ ಪ್ರಕ್ರಿಯೆ ಮೇಲೆ
ಅಗಾಧವಾಗಿರ್ತಕ್ಕಂಥ ಪ್ರಭಾವ ಬೀರದಂತ ಹೇಳೋಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಇನ್ನು 4ನೇ ಅಂಶ ಬಂದು ಜನನದ ನಂತರ ಮಗು ಪಡೆದ ಪೌಷ್ಟಿಕಾಂಶ. ಇದು ಕೂಡ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಮಗುವಿನ ಪೌಷ್ಟಿಕಾಂಶ ಕೂಡ ಏನಾಗುತ್ತೆ ಅಂತ ಕೇಳಿದಾಗ ಪ್ರಭಾವ ಬೀರದೆ ಉತ್ತಮವಾಗಿರ್ತಕ್ಕಂಥ ಪೌಷ್ಟಿಕಾಂಶ ಅಂತಕ್ಕಂಥ ಮಗುವಿಗೆ ದೊರೆತಾಗ ಉತ್ತಮವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥ ಮಗುವಿನಲ್ಲಿ ಕಂಡುಬರಲು ಸಾಧ್ಯ ಆಗುತ್ತೆ. ಈ 4 ಅಂಶಗಳನ್ನು ಗಮನಿಸಿದಾಗ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆಯಲ್ಲಿ ಕನಿಷ್ಠ ಪ್ರಭಾವ ಬೀರತಕ್ಕಂಥ ಅಂಶ ಅಂತ ಕೇಳಿದಾಗ ಅದು ಆಪ್ಷನ್ 3 ಕುಟುಂಬದ ಗಾತ್ರ ಅಂತಕ್ಕಂಥ ನಾವಿಲ್ಲಿ ನೋಡಬೇಕಾಗತ್ತೆ. ಇನ್ನು 3ನೇ ಪ್ರಶ್ನೆಯನ್ನು ಗಮನಿಸಿದಾಗಿದ್ರೆ ಜ್ಞಾನಾತ್ಮಕ ವಿಕಾಸವನ್ನು ನಿರ್ದೇಶಿಸುವಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ಅಂತರ್ಕ್ರಿಯೆಯ ಪರಿಣಾಮವನ್ನು ಒತ್ತಿ ಹೇಳುವ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದ ಮನೋವಿಜ್ಞಾನಿ ಯಾರು? ಆಪ್ಷನ್ಸ್ 1 ಹೇಳ್ತಾ ಇದೆ ಸಿಗ್ಮಂಡ್ ಫ್ರಾಯ್ಡ್ ಅಂತೇಳಿ, ಆಪ್ಷನ್ಸ್ 2 ಹೇಳ್ತಾ ಇದೆ RB ಕೆಟಲ್ ಅಂತೇಳಿ, ಆಪ್ಷನ್ಸ್ 3 ಹೇಳ್ತಾ ಇದೆ ವೆಗೆಟಸ್ಕಿ ಅಂತೇಳಿ, ಆಪ್ಷನ್ಸ್ 4 ಹೇಳ್ತಾ ಇದೆ HJ ಐಶಂಕ್ ಅಂತೇಳಿ. 4 ಜನ ಮನೋವಿಜ್ಞಾನಿಗಳಿದ್ದಾರೆ. ಈ 4 ಜನ ಮನೋವಿಜ್ಞಾನಿಗಳಲ್ಲಿ ನಮ್ಮ ಪ್ರಶ್ನೆಯನ್ನು ನೋಡಿದಾಗ ಅದನ್ನು ಸಿಂಪಲ್ ಆಗಿ ಹೇಳೋದಾಗಿದ್ದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿರ್ತಕ್ಕಂಥ ಮನೋವಿಜ್ಞಾನಿ ಯಾರು ಅಂತೇಳಿ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಈ ಪ್ರಶ್ನೆಯನ್ನು ಅರ್ಥೈಸ್ಕೊಳ್ಬೇಕಾಗುತ್ತೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ಮಂಡಿಸಿರ್ತಕ್ಕಂಥ ಅಥವಾ ಪ್ರತಿಪಾದಿಸಿರ್ತಕ್ಕಂಥ ನೀಡಿರ್ತಕ್ಕಂಥ ಮನೋವಿಜ್ಞಾನಿ ಯಾರು? 4 ಜನ ಮನೋವಿಜ್ಞಾನಿಗಳಿದ್ದಾರೆ. ಮೊದಲೇ ಆಪ್ಷನ್ ಸಿಗ್ಮಂಡ್ ಫ್ರಾಯ್ಡ್ ಅಂತೇಳಿ. ಸಿಗ್ಮಂಡ್ ಫ್ರಾಯ್ಡ್ ಯಾರು ಅಂತೇಳಿ ನಮ್ಗೆ ಗೊತ್ತಾದರೆ ಇದಕ್ಕೆ ಅವರು ಸೂಟಬಲ್ ಅಲ್ಲನೋ ಹೌದನೋ, ಈ ಆಯ್ಕೆ ಕರೆಕ್ಟ್ ಆಗಿದೆನೋ ತಪ್ಪಾಗಿದೆ ಅಂತೇಳಿ ನಾವು ನಿರ್ಧಾರ ಮಾಡಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಸಿಗ್ಮಂಡ್ ಫ್ರಾಯ್ಡ್ರವರು ಮನೋವಿಶ್ಲೇಷಣಾ ಪಂಥದ ಜನಕರು ಅಂತ ಕರಿತೀವಿ. ಆ ಮನೋವಿಶ್ಲೇಷಣಾ ಪಂಥದ ಜನಕನಾಗಿರ್ತಕ್ಕಂಥ ಆಸ್ಟ್ರಿಯಾ ದೇಶದ ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕಂಥ ಮನೋವಿಜ್ಞಾನಿ ಮಾನವನ ಮನಸ್ಸಿನ 3 ಮಾನಸಿಕ ಸ್ಥಿತಿಗಳನ್ನು ಕೊಟ್ಟಿರ್ತಕ್ಕಂಥವ್ರು. ಆ 3 ಮಾನಸಿಕ ಸ್ಥಿತಿಗಳು ಯಾವಂತ ಕೇಳಿದಾಗ ಮೊದಲನೇದಾಗಿ ಪ್ರಜ್ಞಾವಸ್ಥೆ, ಎರಡನೇದಾಗಿ ಅರೆ ಪ್ರಜ್ಞಾವಸ್ಥೆ, ಮೂರನೇದಾಗಿ ಸುಪ್ತ ಪ್ರಜ್ಞಾವಸ್ಥೆ. ಹಾಗೆ ಕನಸಿನ ವಿಶ್ಲೇಷಣೆ ಮಾಡಿದವರು ಕೂಡ ಯಾರಂತ ಕೇಳಿದಾಗ ಸಿಗ್ಮಂಡ್ ಫ್ರಾಯ್ಡ್ ಅಂತಕ್ಕಂಥ ಮನೋವಿಜ್ಞಾನಿ ನಮ್ಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ಪ್ರಶ್ನೆಗಳು ಬಂದಿದ್ದಾವೆ. ಕನಸಿನ ವಿಶ್ಲೇಷಣೆಯನ್ನು ಮಾಡಿರ್ತಕ್ಕಂಥ ಮನೋವಿಜ್ಞಾನಿ ಯಾರು ಅಂತ ಪ್ರಶ್ನೆಗಳು ಬಂದಿದ್ದಾವೆ. ಅದಕ್ಕೋಸ್ಕರ ಸಿಗ್ಮಂಡ್ ಫ್ರಾಯ್ಡ್ರವರು ಕನಸಿನ ವಿಶ್ಲೇಷಣೆಯ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಅದಾದಮೇಲೆ ವ್ಯಕ್ತಿಯ ವ್ಯಕ್ತಿತ್ವದ ರಚನೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ 3 ಅಂಶಗಳು ಬರ್ತವೆ. ಆ ವ್ಯಕ್ತಿತ್ವ ರಚನೆಯಲ್ಲಿ ಕಂಡು ಬರ್ತಕ್ಕಂಥ 3 ಅಂಶಗಳು ಯಾವಂತ ಕೇಳಿದಾಗ ಅಂತ ಕರೀತಾರೆ. ಇದು ಸುಖಾಪೇಕ್ಷೆಯ ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು. ಕನ್ನಡದಲ್ಲಿ ಬೀಜ ಅಂತ ಕರೀತಾರೆ. ಎರಡನೇದಾಗಿ ಈಗೋ ಅಂತ ಕರೀತಾರೆ. ಇದು ಅಹಂ ಅಂತ ಕನ್ನಡದಲ್ಲಿ ಕರೀತಾರೆ. ಇದು ವಾಸ್ತವಿಕತೆಯ ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು. ಮೂರನೇದಾಗಿ ಸೂಪರ್ ಈಗೋ ಅಂತ ಕರೀತಾರೆ. ಇದನ್ನು ಕನ್ನಡದಲ್ಲಿ ಅತ್ಯಹಂ ಅಂತ ಕರೆಯಲಾಗಿದೆ. ನೈತಿಕತೆಯ ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು. ಹೀಗೆ ಸಿಗ್ಮಂಡ್ ಫ್ರಾಯ್ಡ್ರವರು ಮತ್ತೊಂದು ಪರಿಕಲ್ಪನೆಯನ್ನು ಕೊಡ್ತಾರೆ. ಅದು ಏನಂತ ಕೇಳಿದಾಗ ಲಿಬಿಡೋ ಅಂತಕ್ಕಂಥ ಕಾನ್ಸೆಪ್ಟನ್ನು ಕೊಡ್ತಾರೆ. ಆ ಲಿಬಿಡೋ ಅಂತಕ್ಕಂಥ ಪರಿಕಲ್ಪನೆಗೆ ಕನ್ನಡದಲ್ಲಿ ಅಂತ ಕರಿತೀವಿ ಅಂತ ಕೇಳಿದಾಗ ಕಾಮವಾಂಛೆ, ಕಾಮಛಾಯೆ, ಆಸೆ, ಬಯಕೆ, ತೃಪ್ತಿ ಅಂತಕ್ಕಂಥ ಬಹಳಷ್ಟು ಪರ್ಯಾಯ ಪದಗಳಿಂದ ಅಂತ ಕರಿತೀವಿ ಲಿಬಿಡೋ ಅಂತಕ್ಕಂಥದ್ದು ಕರಿತೀವಿ. ಆ ಲಿಬಿಡೋ ಅಂತಕ್ಕಂಥದ್ದು ಪ್ರಮುಖವಾಗಿ ಮಾನವನ ವಿಕಾಸದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತದೆ ಅಂತೇಳಿ ಸಿಗ್ಮಂಡ್ ಫ್ರಾಯ್ಡ್ ಅವರು ತಮ್ಮ ಮನೋಲೈಂಗಿಕ ವಿಕಾಸ ಸಿದ್ಧಾಂತದಲ್ಲಿ ಏನು ಮಾಡ್ತಾರೆ, ಪ್ರತಿಪಾದನೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಅದ್ರ ಜೊತೆಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಸಿಗ್ಮಂಡ್ ಫ್ರಾಯ್ಡ್ ಅವರು ಕೊಡ್ತಾರೆ, ಸಹಜ ಪ್ರವೃತ್ತಿಗಳು ಅಂತೇಳಿ. ಆ ಸಹಜ ಪ್ರವೃತ್ತಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ 2 ಪ್ರಕಾರಗಳಿದ್ದಾವೆ. ಮೊದಲನೇದಾಗಿ ಜೀವಲಾಲನೆಯ ಸಹಜ ಪ್ರವೃತ್ತಿಗಳು. ಇದನ್ನು ಇಂಗ್ಲೀಷ್ನಲ್ಲಿ ಎರೋಸ್ ಅಂತ ಕರೀತಾರೆ. ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಬಂದಿದೆ. ಎರೋಸ್ ಅಂದರೆ ಜೀವಲಾಲನೆಯ ಸಹಜ ಪ್ರವೃತ್ತಿಗಳು. ಇನ್ನು ಎರಡನೇದಾಗಿ ಮೃತ್ಯುಲಾಲನೆಯ ಸಹಜ ಪ್ರವೃತ್ತಿಗಳು ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಥ್ಯಾಂಟೋಸ್ ಅಂತ ಕರೀತಾರೆ. ಈ ಥ್ಯಾಂಟೋಸ್ ಬಗ್ಗೆ ಕೂಡ ಇಂದಿನ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ಅದಕ್ಕೋಸ್ಕರವಾಗಿ ಈ ಎಲ್ಲ ವಿಷಯಗಳ ಬಗ್ಗೆ ತಮ್ಮ ಫೋಕಸ್ ಮಾಡ್ತಕ್ಕಂಥದ್ದು, ಗಮನ ವಹಿಸ್ತಕ್ಕಂಥ ತಾವು ಮಾಡಬೇಕಾಗತ್ತೆ. ಇದು ಸಿಗ್ಮಂಡ್ ಫ್ರಾಯ್ಡ್ ಅವರು ಕೊಟ್ಟಿರ್ತಕ್ಕಂಥ ಮನೋವಿಜ್ಞಾನ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು. ಅಂದರೆ ಈ ನಮ್ಮ ಪ್ರಶ್ನೆಗೆ ಅವರ ಒಂದು ಉತ್ತರ ಸರಿಯಾದ ಆಯ್ಕೆ ಅಲ್ಲ ಅಂತಕ್ಕಂಥ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಎರಡನೇ ಅಂಶ ನೋಡೋದಾಗಿದ್ರೆ RB ಕೆಟಲ್ ಅಂತಕ್ಕಂಥವ್ರು ಬರ್ತಾರೆ. ಈ RB ಕೆಟಲ್ ಅವರು ಕೂಡ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ಕೊಟ್ಟಿರ್ತಕ್ಕಂಥ ಮನೋವಿಜ್ಞಾನಿಗಳು ಅಲ್ಲ.
ಇವರು ಏನಂತ ಕೇಳಿದಾಗ, ಎಲ್ಲಿ ಅಂತ ಕೇಳಿದಾಗ ಬುದ್ಧಿಶಕ್ತಿ ಪರೀಕ್ಷೆ ಸಂಬಂಧಪಟ್ಟಂತೆ RB ಕೆಟಲ್ ಅವರು ಏನು ಮಾಡ್ತಾರೆ, ತಮ್ಮ ಕೆಲಸವನ್ನು ಮಾಡ್ತಾರೆ. ಆ ಸಾಂಸ್ಕೃತಿಕವಾಗಿರ್ತಕ್ಕಂಥ ಪರೀಕ್ಷೆ ಅಂತಕ್ಕಂಥ ಕೂಡ ಅವ್ರಿಗೆ ಮಾಡ್ತಾರೆ. ಅದೇ ರೀತಿಯಾಗಿ ವೆಗಟಸ್ಕಿ ಅಂತಕ್ಕಂಥ ನೋಡಿದಾಗ ಇವರು ರಷ್ಯಾ ದೇಶದ ಮನೋವಿಜ್ಞಾನಿಯಾಗಿದ್ದು, ಇವರು ಮನೋವಿಜ್ಞಾನ ಯಾವ ರೀತಿಯಾಗಿತ್ತು ಅಂತ ಕೇಳಿದಾಗ, ತರಗತಿ ಕೋಣೆಯಲ್ಲಿ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ತರಗತಿಯ ವಿದ್ಯಾರ್ಥಿಗಳು ಇವರ ತರಗತಿಯ ಕಿಟಕಿ ಮತ್ತು ಬಾಗಿಲುಗಳಲ್ಲಿ ನಿಂತು ಇವರ ಪಾಠವನ್ನು ಕೇಳ್ತಾ ಇದ್ರು. ಅಂತಹ ಮಹತ್ವವಾಗಿರ್ತಕ್ಕಂಥ, ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಬೋಧನೆಯನ್ನು ಒಳಗೊಂಡಿರ್ತಕ್ಕಂಥ ಅಂತ ಕೇಳಿದಾಗ ರಷ್ಯಾ ದೇಶದ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಲೈವ್ ವೆಗಟಸ್ಕಿ ಅಂತಕ್ಕಂಥವ್ರು. ಇವ್ರ ಪ್ರಕಾರ ಮಗುವಿನ ವಿಕಾಸ ಮತ್ತು ಕಲಿಕೆ ಸಾಮಾಜಿಕ ಅಂತರ್ಕ್ರಿಯೆಯ ಮೂಲಕ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಅಂತರ್ಕ್ರಿಯೆಯ ಮೂಲಕ ಏನಾಗುತ್ತೆ ಅಂತ ಕೇಳಿದಾಗ ಮಗುವಿನಲ್ಲಿ ವಿಕಾಸ ಆಗಿರ್ಬೋದು ಮತ್ತು ಕಲಿಕೆ ಆಗಿರ್ಬೋದು. ಆದ್ದರಿಂದ ಲೈವ್ ವೆಗಟಸ್ಕಿ ಅವರು ಕಲಿಕೆಯನ್ನು ಒಂದು ಸಾಮಾಜಿಕ ಪ್ರಕ್ರಿಯೆ ಅಂತ ಕರೀತಾರೆ. ಸಾಮಾಜಿಕ ಅಂಶಗಳ ಮೂಲಕ ಮಾತ್ರ ಮಗುವಿನಲ್ಲಿ ವಿಕಾಸ ಆಗಿರ್ಬೋದು ಅಥವಾ ಕಲಿಕೆ ಆಗಿರ್ಬೋದು ಅಥವಾ ಜ್ಞಾನಾತ್ಮಕವಾಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡು ಲೈವ್ ವೆಗಟಸ್ಕಿ ಅವರು ಹೇಳ್ತಾರೆ. ಇನ್ನು ಅವರ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆ ಅಂತಂದರೆ ಸ್ಕ್ಯಾಫೋಲ್ಡಿಂಗ್ ಅಂತ ಕರೀತಾರೆ. ಇದ್ರ ಬಗ್ಗೆ ಕೂಡ ಇಂದಿನ CET ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದವೆ. ಸ್ಕ್ಯಾಫೋಲ್ಡಿಂಗ್ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಮನೋವಿಜ್ಞಾನಿ ಯಾರು ಅಂತೇಳಿ. ಏನು ಸ್ಕ್ಯಾಫೋಲ್ಡಿಂಗ್ ಅಂತಂದರೆ ಕನ್ನಡದಲ್ಲಿ ನೆರವು ಅಥವಾ ಆಸರೆ ಅಂತ ಕರೀತಾರೆ. ಇಲ್ಲಿ ಲೈವ್ ವೆಗಟಸ್ಕಿ ಅವರು ಕಲಿಕೆಗೆ ಅಥವಾ ಮಗುವಿನ ವಿಕಾಸಕ್ಕೆ ಸ್ಕ್ಯಾಫೋಲ್ಡಿಂಗ್ ಅಂತಕ್ಕಂಥ ಭಾಳಷ್ಟು ಅವಶ್ಯಕವಾಗಿದೆ, ಅದನ್ನು ಸಮಾಜ ಅಂತಕ್ಕಂಥ ಕೊಡಬೇಕು ಅಂತಕ್ಕಂಥ ಒಂದು ಪ್ರತಿಪಾದನೆಯನ್ನು ಮಾಡ್ತಾರೆ. ಏನು ಸ್ಕ್ಯಾಫೋಲ್ಡಿಂಗ್ ಅಂತಂದರೆ ವೆಗಟಸ್ಕಿ ಅವರು ಒಂದು ಉದಾಹರಣೆ ಕೊಡ್ತಾರೆ. ಒಂದು ಮನೆಯನ್ನು ಕಟ್ತಕ್ಕಂಥ ಸಂದರ್ಭದಲ್ಲಿ ಮನೆಯ ಛತ್ತನ್ನು ಹಾಕಲಿಕ್ಕೆ ನಾವು ಕೆಳಗಡೆ ಬಲೀಸುಗಳನ್ನು ಯಾವ ರೀತಿಯಾಗಿ ಆಸರೆಯಾಗಿ ಕೊಡ್ತೀವೋ, ಎಲ್ಲಿವರೆಗೂ ಬಲೀಸುಗಳು ಆ ಕಟ್ಟಡದ ಛತ್ತಿಗೆ ಆಸರೆಯಾಗಿರ್ತಾವೆ ಅಂತ ಕೇಳಿದಾಗ ಆ ಮನೆಯ ಛತ್ತು ಆಸರೆ ಇಲ್ಲದೆ ಗಟ್ಟಿಯಾಗಿ ನಿಂತುಕೊಳ್ಳಲಿಕ್ಕೆ ಎಲ್ಲಿವರೆಗೂ ಸಾಮರ್ಥ್ಯ ಪಡೆದುಕೊಳ್ಳುತ್ತದೋ ಅಲ್ಲಿವರೆಗೆ ನಾವು ಏನು ಮಾಡಲ್ಲ ಅಂತ ಕೇಳಿದಾಗ ಆಸರೆಯಾಗಿ ಇಟ್ಟಿರ್ತಕ್ಕಂಥ ಬಲಿಸುಗಳನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಛತ್ತು ಗಟ್ಟಿಯಾಗಿ ನಿಂತುಕೊಳ್ಳಲಿಕ್ಕೆ ಸಾಮರ್ಥ್ಯವನ್ನು ಪಡೆದುಕೊಳ್ತದೋ ಆಗ ನಾವೇನು ಮಾಡ್ತೀವಿ ಅಂತ ಕೇಳಿದಾಗ ಕೆಳಗಡೆ ಕೊಟ್ಟಿರ್ತಕ್ಕಂಥ ಆಸರೆಗೆ ಇಟ್ಟಿರ್ತಕ್ಕಂಥ ನೆರವಿಗೆ ಇಟ್ಟಿರ್ತಕ್ಕಂಥ ಕಟ್ಟಿಗೆಗಳನ್ನು ಅಥವಾ ಬಲಿಸುಗಳನ್ನು ತೆಗಿತೀವಲ್ಲ. ಹಾಗೆ ವಿಕಾಸದಲ್ಲಿರ್ತಕ್ಕಂಥ ಕಲಿಕೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಮಾಜ ಅಂತಕ್ಕಂಥದ್ದು ಎಲ್ಲಿವರೆಗೂ ಮಗು ತನ್ನ ಸ್ವಸಾಮರ್ಥ್ಯದ ಮೂಲಕ ಗಟ್ಟಿಯಾಗಿರ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಪಡೆದುಕೊಳ್ಳೋದಿಲ್ಲೋ ಅಲ್ಲಿವರೆಗೂ ಮಗುವಿಗೆ ಆಸರೆ ಅಂತಕ್ಕಂಥ ಬೇಕಾಗುತ್ತೆ, ನೆರವು ಅಂತಕ್ಕಂಥ ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಸಮಾಜ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವಿಕಾಸಕ್ಕೆ ಪೂರಕವಾಗಿರ್ತಕ್ಕಂಥ ಆಸರೆ ಮತ್ತು ನೆರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ತಿಳ್ಕೊಂಡು ಯಾರು ಹೇಳ್ತಾರೆ ಅಂತ ಕೇಳಿದಾಗ ಲೈವ್ ವೆಗಟಸ್ಕಿ ಅವರು ಹೇಳ್ತಾರೆ. ಅವ್ರ ಜೊತೆಗೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಪರಿಕಲ್ಪನೆಯನ್ನು ಲೈವ್ ವೆಗಟಸ್ಕಿ ಅವರು ಕೊಡ್ತಾರೆ. ZPD ಅಂತ ಕರೀತಾರೆ. ಇದ್ರ ಬಗ್ಗೆ ಹಿಂದಿನ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದೆ. ZPDಯನ್ನು ವಿಸ್ತೃತ ರೂಪವನ್ನು ತಿಳಿಸಿರಿ ಅಂತೇಳಿ. ಏನು ZPD ಅಂತ ಕೇಳಿದಾಗ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ವಿಕಾಸದ ಸಮೀಪ ವಲಯ ಅಂತ ಕರೀತಾರೆ. ಈ ವಿಕಾಸದ ಸಮೀಪ ವಲಯವನ್ನು ತಲುಪಲಿಕ್ಕೆ ಸಮಾಜ ಅಂತಕ್ಕಂಥದ್ದು ಮಕ್ಕಳಿಗೆ ಏನು ಮಾಡಬೇಕು ಅಂತ ಕೇಳಿದಾಗ ಸಹಕರಿಸಬೇಕು ಅಂತಕ್ಕಂಥ ವಿಚಾರವನ್ನು ಲೈವ್ ವೆಗಟಸ್ಕಿ ಅವರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳ ಬಗ್ಗೆ ಒತ್ತಿ ಹೇಳ್ತಕ್ಕಂಥ ಲೈವ್ ವೆಗಟಸ್ಕಿ ಅವರು ಏನು ಮಾಡ್ಯಾರ ಅಂತ ಕೇಳಿದಾಗ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಕೇಳಿದಾಗ ಆಪ್ಷನ್ಸ್ 3 ಲೈವ್ ವೆಗಟಸ್ಕಿ ಅಂತಕ್ಕಂಥದ್ದು. ಇನ್ನೊಂದು HJ ಐಸೆಂಕ್ ಅಂತಕ್ಕಂಥವ್ರು ಇದ್ದಾರೆ. ಈ HJ ಐಸೆಂಕ್ ಅಂತಕ್ಕಂಥವರು ವ್ಯಕ್ತಿತ್ವದಲ್ಲಿ ಬರ್ತಕ್ಕಂಥ ವ್ಯಕ್ತಿತ್ವದ ಪರೀಕ್ಷೆಗಳಾಗಿರ್ಬೋದು, ವ್ಯಕ್ತಿತ್ವದ ವರ್ಗೀಕರಣಗಳಾಗಿರ್ಬೋದು, ಆ ವ್ಯಕ್ತಿತ್ವದ ಪರಿಕಲ್ಪನೆಯಲ್ಲಿ ವ್ಯಕ್ತಿತ್ವದ ವರ್ಗೀಕರಣ ಬಗ್ಗೆ ಅವರೊಂದು ವರ್ಗೀಕರಣ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡಲಿಕ್ಕೆ ಕೂಡ ಏನು ಮಾಡೋದು ಕೇಳಿದಾಗ ಒಂದು ಪ್ರಶ್ನಾವಳಿಯನ್ನು ತಯಾರಿಸಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಅವರ ಒಂದು ಆಯ್ಕೆ ಸೂಕ್ತವಾಗಿರೋದಿಲ್ಲ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಮನೋವಿಜ್ಞಾನಿಯರು ಅಂತ ಕೇಳಿದಾಗ ಲೈವ್ ವೆಗಟಸ್ಕಿ ಅವರಾಗಿರೋದ್ರಿಂದ ಆಪ್ಷನ್ಸ್ 3 ವೆಗಟಸ್ಕಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಇನ್ನು 4ನೇ ಪ್ರಶ್ನೆ ನೋಡೋದಾಗಿದ್ದರೆ ಇದು ಬೆಳವಣಿಗೆಯ ಚಿಹ್ನೆಯಲ್ಲ. ನೋಡಿ, ಇದು ಬೆಳವಣಿಗೆಯ ಚಿಹ್ನೆಯಲ್ಲ. ಆಪ್ಷನ್ಸ್ A ಹೇಳ್ತಾ ಇದೆ ಇದನ್ನು ಸುಲಭವಾಗಿ ಅಳತೆ ಮಾಡಬಹುದು.
ಆಪ್ಷನ್ಸ್ 2 ಹೇಳ್ತಾ ಇದೆ ಬೆಳವಣಿಗೆಯನ್ನು ಭೌತಿಕ ಸಂವೇದನೆಯಾಗಿ ಪರಿಗಣಿಸುತ್ತೇವೆ. ಆಪ್ಷನ್ಸ್ 3 ಪಕ್ವತೆಯುಂಟಾದಾಗ ನಿಂತು ಹೋಗುತ್ತದೆ. ಆಪ್ಷನ್ಸ್ 4 ಗುಣಾತ್ಮಕ ಅಂಶವಾಗಿದೆ. ನೋಡಿ, ಒಂದು ಅಂಶವನ್ನು ಅಲ್ಲಿ ಗಮನಿಸಬೇಕು. ಇದು ಬೆಳವಣಿಗೆಯ ಚಿಹ್ನೆಯಲ್ಲ. ಇರ್ತಕ್ಕಂಥ 4 ಆಪ್ಷನ್ಸ್ಗಳಲ್ಲಿ 3 ಅಂಶಗಳೇನದಾವ ಅಂತ ಕೇಳಿದಾಗ ಬೆಳವಣಿಗೆ ಸಂಬಂಧಪಟ್ಟಂಥ ಲಕ್ಷಣಗಳಿದಾವೆ. ಒಂದು ಮಾತ್ರ ಬೆಳವಣಿಗೆ ಸಂಬಂಧಪಟ್ಟಂಥ ಲಕ್ಷಣ ಅಲ್ಲ. ಅದು ಒಂದು ಯಾವುದಂತೇಳಿ ನಾವು ಇಲ್ಲಿ ಏನಾಗುತ್ತೆ ಕಂಡುಹಿಡಿಬೇಕಾಗತ್ತೆ. ಇದನ್ನು ನಾವು ಗಮನಿಸಬೇಕಾಗಿತ್ತು ಅಂದರೆ ಬೆಳವಣಿಗೆಯ ಲಕ್ಷಣಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ಆ ಬೆಳವಣಿಗೆಯ ಲಕ್ಷಣಗಳನ್ನು ಅಧ್ಯಯನ ಮಾಡೋದಕ್ಕಿಂತ ಮೊದಲು ಬೆಳವಣಿಗೆ ಅರ್ಥವನ್ನು ತಿಳ್ಕೊಂಡ್ಬಿಟ್ರೆ ಸಾಕು ನಮಗೇನಾಗುತ್ತೆ ಅಂತ ಕೇಳಿದಾಗ ಐಡೆಂಟಿಫಿಕೇಶನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬೆಳವಣಿಗೆ ಅಂದರೆ ಏನು ಅಂತ ಕೇಳಿದಾಗ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಪರಿಮಾಣಾತ್ಮಕವಾಗಿರ್ತಕ್ಕಂಥ ಅಂಶಗಳ ಬದಲಾವಣೆಗೆ ಅಂತ ಕರಿತಾರೆ ಅಂತ ಬೆಳವಣಿಗೆ ಅಂತ ಕರೀತಾರೆ. ಪರಿಮಾಣಾತ್ಮಕವಾಗಿರ್ತಕ್ಕಂಥ ಅಂಶಗಳು ಅಂತಂದಾಗ ಭೌತಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು, ಮಾನವನ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು, ನಮ್ಮ ಎತ್ತರದಲ್ಲಾಗಿರ್ತಕ್ಕಂಥ ಬದಲಾವಣೆ ಆಗಿರ್ಬೋದು, ನಮ್ಮ ತೂಕದಲ್ಲಾಗಿರ್ತಕ್ಕಂಥ ಬದಲಾವಣೆ ಆಗಿರ್ಬೋದು, ನಮ್ಮ ಗಾತ್ರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಆಗಿರ್ಬೋದು, ಇವೆಲ್ಲವುಗಳಿಗೆ ಏನಂತ ಕರೀತಾರೆ ಅಂತ ಕೇಳಿದ್ರೆ ಪರಿಮಾಣಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ಅಂತ ಕರೀತಾರೆ. ಈ ಪರಿಮಾಣಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ಅಂಕಿ ಸಂಖ್ಯೆಗಳಿಗೆ ಒಳಪಡ್ತದೆ. ಅದಕ್ಕೋಸ್ಕರವಾಗಿ ಇದಕ್ಕೆ ಅಂತ ಕರಿತೀವಿ ಅಂತ ಕೇಳಿದ್ರೆ ಬೆಳವಣಿಗೆ ಅಂತ ಕರಿತೀವಿ. ಆದರೆ ಬೆಳವಣಿಗೆ ಜೊತೆಯಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಬರ್ತದೆ, ಅದು ಯಾವ ಅಂತ ಕೇಳಿದ್ರೆ ವಿಕಾಸ ಅಂತ ಕರಿತೀವಿ. ವಿಕಾಸ ಅಂದರೆ ಏನಂತ ಕೇಳಿದಾಗ ಮಾನವನಲ್ಲಿ ಆಗ್ತಕ್ಕಂಥ ಗುಣಾತ್ಮಕ ಬದಲಾವಣೆಗಳಿಗೆ ವಿಕಾಸ ಅಂತ ಕರೀತಾರೆ. ಆ ಗುಣಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳು ಸಾಮಾಜಿಕ ವಲಯದಲ್ಲಿ ಆಗಿರ್ಬೋದು, ಅಥವಾ ಭಾವನಾತ್ಮಕ ವಲಯದಲ್ಲಿ ಆಗಿರ್ಬೋದು, ಅಥವಾ ಬೌದ್ಧಿಕ ವಲಯದಲ್ಲಿ ಆಗಿರ್ಬೋದು, ಅಥವಾ ನೈತಿಕ ವಲಯದಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಶಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ಅಲ್ಲಿ ವಿಕಾಸ ಅಂತ ಕರೀತಾರೆ. ಅದು ಗುಣಾತ್ಮಕವಾಗಿರ್ತಕ್ಕಂಥ ಅಂಶಗಳಾಗಿರ್ತವೆ. ಆದರೆ ಬೆಳವಣಿಗೆ ಅಂತ ಬಂದಾಗ ಪರಿಮಾಣಾತ್ಮಕವಾಗಿರ್ತಕ್ಕಂಥ ಅಂಶಗಳಿರ್ತವೆ. ಇಲ್ಲಿ ಇದು ಬೆಳವಣಿಗೆಯ ಚಿಹ್ನೆಯಲ್ಲ ಅಂತ ಕೊಟ್ಟಿದ್ದಾರೆ. 4 ಲಕ್ಷಣಗಳು ಕೊಟ್ಟಿದ್ದಾರೆ. ಆ 4 ಲಕ್ಷಣಗಳಲ್ಲಿ 3 ಲಕ್ಷಣಗಳು ಬೆಳವಣಿಗೆ ಸಂಬಂಧಪಟ್ಟಂತಿದ್ದಾವೆ. ಒಂದು ಮಾತ್ರ ಆಪ್ಷನ್ಸ್ 4 ಗುಣಾತ್ಮಕ ಅಂಶ ಅಂತಿದೆ. ಗುಣಾತ್ಮಕ ಅಂಶ ಅಂತೇಳಿ ಬಂದಾಗ ಅದು ವಿಕಾಸಕ್ಕೆ ಸಂಬಂಧಪಡ್ತದೆ ವಿನಃ ಬೆಳವಣಿಗೆ ಸಂಬಂಧಪಡೋಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಇದರಲ್ಲಿ ಯಾವುದು ಬೆಳವಣಿಗೆ ಚಿಹ್ನೆಯಲ್ಲ ಅಂತ ಕೇಳಿದಾಗ ಆಪ್ಷನ್ಸ್ 4 ಗುಣಾತ್ಮಕ ಅಂಶ ಅಂತೇಳಿ ಕರೀತಾರೆ. ಇನ್ನು 5ನೇ ಪ್ರಶ್ನೆ ನೋಡೋದಾಗಿದ್ರೆ ಬಾಲಕಿಯೊಬ್ಬಳು ಯಾವಾಗಲೂ ಇತರೆ ಬಾಲಕಿಯರೊಡನೆ ಆಡಲು ಇಚ್ಛಿಸುತ್ತಾಳೆ. ಇದರ ಸಂಕೇತ ನೋಡ್ರಿ, ಬಾಲಕಿಯೊಬ್ಬಳು ಯಾವಾಗಲೂ ಇತರೆ ಬಾಲಕಿಯರೊಡನೆ ಆಟವಾಡಲು ಇಚ್ಛಿಸುತ್ತಾಳೆ. ಇದರ ಸಂಕೇತ ಏನು ಅಂತ ಕೇಳಿದಾಗ ಆಪ್ಷನ್ಸ್ ಎ ಹೇಳ್ತಾ ಇದೆ ಲಿಂಗ ಪಾತ್ರ, ಆಪ್ಷನ್ಸ್ 2 ಹೇಳ್ತಾ ಇದೆ ಲಿಂಗ ಪ್ರರೂಪ, ಆಪ್ಷನ್ಸ್ 3 ಹೇಳ್ತಾ ಇದೆ ಲಿಂಗ ಗುರುತಿಸುವಿಕೆ, ಆಪ್ಷನ್ಸ್ 4 ಹೇಳ್ತಾ ಇದೆ ಲಿಂಗ ತಾರತಮ್ಯ. ಈ 4 ಅಂಶಗಳು ಕೂಡ ಲಿಂಗಕ್ಕೆ ಸಂಬಂಧಪಟ್ಟಂತೆ ಇದ್ದಾವೆ, ಜೆಂಡರಿಗೆ ಸಂಬಂಧಪಟ್ಟಂತೆ ಇದ್ದಾವೆ. ಇಲ್ಲಿ ಬಾಲಕಿಯೊಬ್ಬಳು ಯಾವಾಗಲೂ ಇತರೆ ಬಾಲಕಿಯರೊಡನೆ ಆಟ ಆಡಲು ಇಚ್ಛಿಸುತ್ತಾಳೆ ಅಂತಂದಾಗ ಇಲ್ಲಿ ಲಿಂಗ ತಾರತಮ್ಯ ಅಂತಕ್ಕಂಥ ಬರಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಯಾವಾಗ ಆಕಿ ಇನ್ನಿತರ ಬಾಲಕಿಯರೊಡನೆ ಆಟವಾಡಲು ಇಚ್ಛಿಸುತ್ತಾಳೆ ಅಂತಂದಾಗ ಲಿಂಗ ಪಾತ್ರ ಆಗಿರಲಿ, ಲಿಂಗ ಪ್ರರೂಪ ಆಗಿರಲಿ, ಲಿಂಗ ತಾರತಮ್ಯ ಆಗಲಿ ಬರಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಇಲ್ಲಿ ಲಿಂಗ ಗುರುತಿಸುವಿಕೆ ಅಂತಕ್ಕಂಥ ಏನಾಗುತ್ತೆ, ಪ್ರಮುಖವಾಗಿರ್ತಕ್ಕಂಥ ಅಂಶವಾಗುತ್ತದೆ. ಇತರೆ ಬಾಲಕಿಯರೊಡನೆ ಆಟವಾಡಲು ಇಷ್ಟಪಡ್ತಾಳೆ ಅಂತಂದಾಗ ತನ್ನ ಸಮಾನ ಲಿಂಗವನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಇಲ್ಲಿ ಬಾಲಕಿಯೊಬ್ಬಳು ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರವಾಗಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಆಪ್ಷನ್ಸ್ ಅಥವಾ ಆನ್ಸರ್ ಅಂತ ಕೇಳಿದಾಗ ಆಪ್ಷನ್ಸ್ 3 ಲಿಂಗ ಗುರುತಿಸುವಿಕೆ ಅಂತಕ್ಕಂಥದ್ದು. ಹೀಗೆ ಈ 2023 ಸೆಪ್ಟೆಂಬರ್ 3 ಜರುಗಿದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ 1ರ ಇನ್ನಿತರ ಪ್ರಶ್ನೆಗಳನ್ನು ವಿಶ್ಲೇಷಣೆಯೊಂದಿಗೆ ವಿವರಣೆಯೊಂದಿಗೆ ನೀವು ಆಲಿಸಬೇಕಾಗಿತ್ತಂತಂದರೆ ಮುಂದೆ ಬರ್ತಕ್ಕಂಥ ನಮ್ಮ ಇನ್ನಿತರ ವಿಡಿಯೋಗಳನ್ನು ನೀವೆಲ್ಲ ಆಲಿಸಬೇಕು. ಆ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರಬೇಕಾಗಿತ್ತಂತಂದರೆ ಅದಕ್ಕಿಂತ ಮೊದಲನೇದಾಗಿ ನಮ್ಮ NVN ಅಕಾಡೆಮಿಯ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ನಂತರ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಯೂಟ್ಯೂಬ್ ಚಾನಲಿಂದ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನನ್ನು ಗಮನಿಸ್ತಾ ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ಆಲಿಸಬೇಕು ಅಂತೇಳಿ ನಾನು ಕೇಳ್ತೀನಿ.